Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಒಕ್ಕಲಿಗ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗರು ಅಂತಂದ್ರೆ ನೀವು ಅಂದ್ರೆ ಒಕ್ಕಲಿಗರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದೀರಾ? ಸುದ್ದಿಗೋಷ್ಠಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಕ್ಕಲಿಗರು ಅಂದ್ರೆ ನೀವು ಅಂದ್ರೆ ಒಕ್ಕಲಿಗರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ದೀರಾ ಅಂತ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿರೋದು. ಆಶೆ ಬರಲಿ, ಅದರಲ್ಲೇನು ಅಲ್ವಾ? ತಪ್ಪು ಮಾಡಿದಾರೋ ಬಿಡೋದು ಯಾರು ತೀರ್ಮಾನ ಮಾಡಬೇಕು? ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದರಿಂದ ಪದೇ ಪದೇ ಶಿವಕುಮಾರ್ ಅವರ ಹೆಸರನ್ನ ತರೋದು ಅಥವಾ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯ ಅವರ ಹೆಸರನ್ನು ತರೋದು, ನಮ್ಮ ಪಕ್ಷದ ಹೆಸರನ್ನು ತರೋದನ್ನು ಬಿಡಿ ಅಂತ ನಾನು ಹೇಳ್ತೀನಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾತಾಡ್ತಾ ಇದ್ರು ಈ ಸಂದರ್ಭ ಇಲ್ಲಿ ಸುದ್ದಿಗೋಷ್ಠಿ ನಡೆಸಲಾಗಿರೋದು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಹಿನ್ನೆಲೆ ಏನು ಅನ್ನೋದನ್ನ ಎಲ್ಲೋ ಒಂದು ಕಡೆ ಮರ್ತಿದೀವ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಚರ್ಚೆಗಳು ನೋಡಿದಾಗ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು. ರಿಪೀಟ್ ಮಾಡ್ತೇನೆ, ಯಾಕೆಂದರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು, ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರೆತಿದ್ದೇವೆ ಅಂತ ನನಗನ್ಸುತ್ತೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ, ಇನ್ನೊಂದು ಉದಾಹರಣೆ ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂಥ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ. ಯಾವ ಜಾತಿ, ಯಾವ ಧರ್ಮ ಇಷ್ಟೊಂದು ಮನೆಗಳನ್ನು ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂಥ ಇನ್ನೊಂದು ಪ್ರಕರಣ ಇದ್ದರೆ ಮಾತಾಡಿ ಯಾರಾದರೂ. ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನು ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂಥ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂಥ ಪ್ರಕರಣ ಇದು ಮೂಲ ಪ್ರಕರಣ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಆರೋಪ ಇದೆ, ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದ್ದು, ಹೌದಾ ಇಲ್ವಾ? ಇದರಲ್ಲಿ ಮಾನಹರಣ, ಮನೆ ಹರಣ ಆಗಿರುವಂಥವರಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಗುರಿ ಆಗಬೇಕು. ಆದರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದರೆ, ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ, ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ, ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ, ಇದರ ಬಗ್ಗೆ ಮಾತಾಡಿದ್ದು ಅಪರಾಧ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ, ಚರ್ಚೆ, ತನಿಖೆ ಮಾಡ್ತಾ ಇದ್ದೀವಿ. ಬಿಟ್ರೆ ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ. ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನು ಬಚಾವ್ ಮಾಡಿ, ಪ್ರಕರಣವನ್ನು ಮುಚ್ಚಾಕಿ, ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ,
ಈಗ ನ್ಯಾಯಹರಣನು ಮಾಡುವಂಥ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ. ಇದು ಕೃಷ್ಣ ಭೈರೇಗೌಡರು ಮಾತಾಡ್ತಾ ಇದ್ರು. ಪರಪ್ಪನ ಅಗ್ರಹಾರ ಜಯಲಲಿತಾ ಇಲ್ಲಿ HT ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇರೋದು. ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತನಾಡೋದನ್ನ ನಿಲ್ಲಿಸಿ ಕುಮಾರಸ್ವಾಮಿಗೆ ಸಚಿವ ಚಲುವರಾಯಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿಮಗಿಂತ ಹೆಚ್ಚು ಏಕವಚನದಲ್ಲಿ ಮಾತನಾಡಲು ಬರುತ್ತೆ, ಚಲುವರಾಯಸ್ವಾಮಿ ವಾಗ್ದಾಳಿ. ಆದ್ರೆ ನಾವು ಸಂಸ್ಕಾರವಂತರು ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಈ ಸಂದರ್ಭ ಎಲ್ಲದಕ್ಕೂ ತಡೆತಟ್ಟೋದು ಸರಿನಾ, ಏಕವಚನದಲ್ಲಿ ಮಾತನಾಡೋದು ಸರಿನಾ, ಅದನ್ನ ಫಸ್ಟ್ ನಿಲ್ಲಿಸಿ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೀದಿಗೆ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಕುಮಾರಸ್ವಾಮಿ ಮುಂದಿನ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಚಲುವರಾಯಸ್ವಾಮಿ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಗುಡುಗಿದ್ದಾರೆ. ಏಕವಚನದಲ್ಲಿ ನಾಯಕರ ಬಗ್ಗೆ ಮಾತನಾಡೋದನ್ನ ಮೊದಲು ನಿಲ್ಲಿಸಿ, ಇಲ್ಲ ಅಂತಂದ್ರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಕುಮಾರಸ್ವಾಮಿಗೆ ಸಚಿವ ಚಲುವರಾಯಸ್ವಾಮಿ ಎಚ್ಚರಿಕೆ ಕೊಟ್ಟಿರೋದು ಸುದ್ದಿಗೋಷ್ಠಿಯಲ್ಲಿ. ನಿಮಗಿಂತ ಹೆಚ್ಚು ಏಕವಚನದಲ್ಲಿ ಮಾತನಾಡೋದಕ್ಕೆ ನಮಗೂ ಬರುತ್ತೆ, ಆದ್ರೆ ನಾವು ಸಂಸ್ಕಾರವಂತರು ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಎಲ್ಲದಕ್ಕೂ ತೊಡೆತಟ್ಟೋದು ಸರಿನಾ, ಬೀದಿಗೆ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ನಾವು ಕೂಡ ಅದೇ ರೀತಿ ಮಾತನಾಡಬೇಕಾಗತ್ತೆ, ಮುಂದಿನ ಪರಿಣಾಮವನ್ನ ಕುಮಾರಸ್ವಾಮಿ ಎದುರಿಸಬೇಕಾಗತ್ತೆ ಅಂತ ಚಲುವರಾಯಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ HT ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಒಕ್ಕಲಿಗ ನಾಯಕರ ಸುದ್ದಿಗೋಷ್ಠಿ ನಡೀತಾ ಇದೆ. ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ ನಾಯಕರೆಲ್ಲರೂ ಕೂಡ. ಒಕ್ಕಲಿಗರು ಅಂದ್ರೆ ನೀವು ಅಂದ್ರೆ ಒಕ್ಕಲಿಗರು ಅಂತ ಹೇಳ್ತೀರಿ. ಏಕವಚನದಲ್ಲಿ ನಾಯಕರನ್ನ ಮಾತನಾಡೋದನ್ನ ಫಸ್ಟ್ ನಿಲ್ಲಿಸಿ ಅಂತ ಚಲುವರಾಯಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಇದೇ ಚಾಳಿಯನ್ನ ಮುಂದುವರಿಸಿದ್ರಿ ಅಂತಾದ್ರೆ ಮುಂದಿನ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿರೋದು ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ HT ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಾ ಇರುವಂತಹ ದೃಶ್ಯ. ಪ್ರಕಾರ ವಿಡಿಯೋ ಬಿಡುಗಡೆ ಮಾಡಿದ್ದು ತಪ್ಪು, ದೌರ್ಜನ್ಯ ಮಾಡಿದ ತಪ್ಪಲ್ಲ. ಹಾಗಾದ್ರೆ ಇವತ್ತು ಚರ್ಚೆ ನಡೀತಾ ಇರೋದು ಅದೇನೆ. ದೌರ್ಜನ್ಯ ಮಾಡಿದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಅದನ್ನ ಈ ಇಶ್ಯೂ ತಗೊಂಡ್ ಬಂದು ಅದನ್ನ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂತು, ಯಾರಿಂದ ಯಾರ ಕೈಗೆ ಹೋಯ್ತು, ಇದೇ ಚರ್ಚೆ ಆಗ್ತಾ ಇದೆ. ಬಿಟ್ರೆ ನೋಡಿ, ತಪ್ಪಿದ್ರೆ ಆಯ್ತು, ಯಾರು ತಪ್ಪು ಮಾಡಿದ್ದು? 1 ವರ್ಷ ದೇವರಾಜ್ ಗೌಡ್ರು ಅನ್ನೋರು. ಆಯ್ತು, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಯಾರ ಹತ್ರ ಇತ್ತು 1 ವರ್ಷ? ಎಲ್ಲಿಂದ ಲೀಕ್ ಆಯ್ತು? ಯಾರ ಹತ್ರ ಇತ್ತು 1 ವರ್ಷ? ಆವತ್ತು ತಗೊಂಡೋಗಿ ಸೀಲ್ಡ್ ಕವರ್ ಅಲ್ಲಿ ಹಾಕಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೋ ಅಥವಾ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೋ ಕೊಡ್ಬೋದಾಗಿತ್ತಲ್ಲ. ನಾನೇನು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಆದರೆ ಆ ಇಶ್ಯೂಗೆ ನಾವು ಡೈವರ್ಟ್ ಆಗ್ಬಿಟ್ಟು ಮೂಲ ಇಶ್ಯೂ ಅನ್ನ ಕವರ್ ಅಪ್ ಮಾಡೋದು ಬೇಡ. ಅದ್ರ ಬಗ್ಗೆನೂ ತನಿಖೆ ಆಗ್ಲಿ. ಅದರಲ್ಲಿ ಕಾನೂನು ಉಲ್ಲಂಘನೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಮಾಡಿದ್ರೆ ಅವ್ರನ್ನೂ ಸೇರಿಸ್ಕೊಳ್ಳಿ. ಯಾರು ಇದರಲ್ಲಿ ಏನು ಮುಚ್ಚು ಮುಲಾಜಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತನಿಖೆಯಲ್ಲಿ ಶಿಕ್ಷೆ ಆಗಲಿ. ಈಗ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀರಾ. 7 ಕೇಸು CBIಗೆ ಕೊಟ್ಟಿರೋದು. ನೀವು ಸಾಕ್ಷಿ, ನಾನು ಸಾಕ್ಷಿ. 7 ಕೇಸಲ್ಲಿ ಏನ್ ಬಂದಿದೆ ಇಲ್ಲಿವರೆಗೂ ಹೇಳಿ. ಉತ್ತರ ಕನ್ನಡದ ಒಂದು ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ಟು, ಗಣಪತಿದು ಕೊಟ್ಟಿದ್ದೀವಿ ಕ್ಲೀನ್ ಚಿಟ್ಟು, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಕೊಟ್ಟಿದ್ದೀವಿ, ಕೊನೆ ಇಲ್ಲ. DK ರವಿದು ಏನ್ ಬಂತು? ಇವತ್ತು ನಾವು ಹಾಕಿರುವಂತ SIT ಪೊಲೀಸ್ ಆಫೀಸರ್ ಇಡೀ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಅನ್ನುವಂತ ಕ್ರೆಡಿಬಿಲಿಟಿ ಇರುವಂತ ಆಫೀಸರ್ನ ಹಾಕಿದ್ದೇವೆ. ತನಿಖೆ ಅವರು ಪರ್ಫೆಕ್ಟ್, ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಹೆಜ್ಜೆ ಹೆಜ್ಜೆಗೆ ಪ್ರಶ್ನೆ ಮಾಡಿ, ನೀವು ನಮ್ಮನ್ನ ಸರಿಗಾದಾರಿಗೆ ತಗೊಂಡ್ ಬನ್ನಿ. ಅದನ್ನ ಬಿಟ್ಬಿಟ್ಟು ಇಶ್ಯೂನೇ ಡೈವರ್ಟ್ ಆಗಬಾರ್ದು ಅನ್ನೋದು ನನ್ನ ಕಾಳಜಿ. ಕುಮಾರಸ್ವಾಮಿ ಮಾಡೋದು ಇನ್ಯಾರು ಮಾಡ್ತಾರ್ರಿ? ಯಾರು ಡೈವರ್ಟ್ ಮಾಡ್ತಾ ಇದ್ದಾರೋ ನೀವು ಮಾಡೋದು ಬೇಡ, ನಾನು ಮಾಡೋದು ಬೇಡ. ತನಿಖೆ ಈಗ ಆಯ್ತು ನೋಡಿ, ನಾನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಮಾಡ್ತಾ ಇದ್ದೀನಿ ಅಂತಾನು ಇಟ್ಕೊಳ್ಳಿ. ನಾನು ಮಾಡಿದ್ರು ತಪ್ಪೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರೇ ಡೈವರ್ಟ್ ಮಾಡಿದ್ರು ತಪ್ಪೆ. ಪಾರ್ಟಿ, ಪಕ್ಷ, ಜಾತಿ, ಸಂಬಂಧ ಎಲ್ಲವೂ ಒಂದು ಲಿಮಿಟ್ ವರೆಗೆ. ನಾನೇನು 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾನು ಸ್ಫಟಿಕನೂ ಅಲ್ಲ, ನಾನು ಅಪರಂಜಿನೂ ಅಲ್ಲ. ಎಲ್ಲರ ಮನೆ ದೋಸೆ ತೂತು. ಆದರೆ ಕೆಲವು ಸಂದರ್ಭದಲ್ಲಿ ಒಂದು ಗೆರೆಗೀಚಿ ನಿಂತ್ಕೋಬೇಕಾಗತ್ತೆ.
ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕ್ಕು ನಿಜವಾದ ಅಪರಾಧಿಗಳನ್ನ ಅವ್ರ ಮೇಲೆ ಏನು ಅಯ್ಯೋ ಪಾಪ ಅಂತ, ಯಾರು ಕಿಡ್ನಾಪ್ ಮಾಡೋದು ಅಯ್ಯೋ ಪಾಪನ, 62 ವಯಸ್ಸು ಮಹಿಳೆಯನ್ನ ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ, 100 ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.